ಬುದ್ಧ ಹೇಳಿದಂತೆ ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ತೆಗೆದುಕೊಂಡು ಬಾ. ಹಾಗೆ ನಾವು ಹೇಳಬಹುದು, ಭ್ರಷ್ಟಾಚಾರ ಇಲ್ಲದ ಇಲಾಖೆ ಮತ್ತು ಸರ್ಕಾರದಲ್ಲಿ ಹೋಗಿ ಯಾವುದಿದೆ ಎಂದು ಗುರುತಿಸಿಕೊಂಡು ಬಾ ಹೇಳಬೇಕಾಗಿದೆ ಅಂತ ಕರೀಬಹುದು. ಇದು ಈ ಪರಿಸ್ಥಿತಿ ಅದ್ಭುತವಾದದ್ದು. ಕಮಿಷನ್ ಕೋಲಾಹಲ. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಅವತ್ತಿನ ವಿಪಕ್ಷ ಕಾಂಗ್ರೆಸ್ 40% ಕ್ಯಾಂಪೇನ್ ಮಾಡಿ ಗೋಡೆಗೆಲ್ಲ ಬೆನ್ನು ಉಜ್ಕೊಂಡ್ರು ಅವತ್ತಿನ ಲೀಡರ್ಗಳು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು. ಗೋಡೆಗೆಲ್ಲ ಉಜ್ಕೊಂಡ್ರು ಮೈನೋಗಿ ಪೋಸ್ಟರ್ ಅಂಟಿಸ್ಬಿಟ್ಟು. ಏನು ಮಾಡಿದ್ದೆ. ರಾಹುಲ್ ಗಾಂಧಿ ಬಿಟ್ಟಿದ್ದೆ ಬುರುಡೇನ. ಟ್ರೂ ಆರ್ ಫಾಲ್ಸ್ ಬಿಟ್ರು. ಈಗ ಸರ್ಕಾರದ ವಿರುದ್ಧ ಅದೇ ಗುತ್ತಿಗೆದಾರರ ಸಂಘ ಒಂದು ಹೇಳಿದ್ದಾರೆ, ಗುತ್ತಿಗೆದಾರರು 38,000 ಕೋಟಿ ಬಾಕಿ ಇದೆ, ಅದು ಓಕೆ, ಎಲ್ಲ ಸರ್ಕಾರದಲ್ಲೂ ಬಾಕಿ, ಇವರು ಸ್ವಲ್ಪ ಜಾಸ್ತಿ ಆಗಿದೆ. ನಗರಾಭಿವೃದ್ಧಿ ಹಾಗೂ ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಅವ್ರದ್ದು ಆರೋಪ. CMಗೆ 100 ಪುಟದ ಮಾಹಿತಿ ಕೊಟ್ಟಿದ್ದೀವಿ, ಯಾವ ಸಮಸ್ಯೆನೂ ಬಗೆಹರಿದಿಲ್ಲ ಗುತ್ತಿಗೆದಾರರದ್ದು ಅಂತ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆಯಂತೆ. ಆಗಲೇಬೇಕಲ್ವೇ, ಸಹಜ ನ್ಯಾಯ ಅದು. ಸಂಬಳ ಜಾಸ್ತಿ ಆಗುತ್ತದೆ, ಹಾಗೆ ಗಿಂಬಳವೂ ಜಾಸ್ತಿ ಆಗಬಾರದೆ, ಆಗಬೇಕಲ್ಲ, ಸಹಜ ನ್ಯಾಯ. ನನ್ನ ಪ್ರಕಾರ ಅದು ತಪ್ಪೇ ಅಲ್ಲ. ಅದು ಹೇಳ್ಕೊಂಡ್ ಬಂದಿದ್ದೇ ಬೇರೆ ಅಲ್ವಾ ಸರ್? ಅದು ಬೇರೆ ವಿಚಾರ. ಹೇಳ್ಕೊಂಡು 1000 ಬರ್ಬೋದು, ಅದೇನಿಲ್ಲ, ಹೇಳೋವಾಗ ಹೇಳಿದ್ವಿ ಅಷ್ಟೇ. ಕಳೆದ ಸರ್ಕಾರಕ್ಕಿಂತ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, 40, 60, 80 ಅಂತೆಲ್ಲ ಹೇಳಲ್ಲ, ಎಷ್ಟು ಅಂತ ಬಹಿರಂಗ ಪಡಿಸ್ತೀವಿ. ಗುತ್ತಿಗೆದಾರ ಸಭೆ ಸಮಸ್ಯೆ ಬಗೆಹರಿಸಿ, ಇಲ್ಲರ 5ನೇ ತಾರೀಕು ಪರ್ಸೆಂಟೇಜ್ ಸಮೇತ ಹೇಳ್ತೀವಿ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಈಗ ಅಲ್ಲಿ ಯಾರೋ ಒಂದಷ್ಟು ಜನಕ್ಕೆ ಫೋನ್ ಹೋಗುತ್ತೆ, ಹೆದರಿಸ್ತಾರೆ. ಬ್ಯಾಂಬುಸ್ಕೊಂಡಿರೋಕ್ಕಾಗಲ್ವಾ, ಟೆಂಡರ್ ಬೇಕಾ ನಿನಗೆ, ಬೇಡವಾ ಅಂದ್ಕೊಂಡು ಒಂದಷ್ಟು ಹೆದರಿಸ್ತಾರೆ. ಅವ್ರು ಬಗ್ತಾರೋ ಇಲ್ಲಿ ಹೋಗಿ ಗೊತ್ತಿಲ್ಲ. ಏನೋ ಒಂದು ಆಗುತ್ತೆ, ಒಂದು ವಾರ ಕೆಲಸ ಸ್ಥಗಿತಗೊಳಿಸ್ತೀವಿ. ರಾಹುಲ್ ಗಾಂಧಿಗೆ ಪತ್ರ ಬಳಿ, ರಾಹುಲ್ ಗಾಂಧಿಗ ಯಾಕೆ, ಅವ್ರಿಗೆ ಗೊತ್ತ, ಅವ್ರಿಗೆ ಅವೆಲ್ಲ ಬೇಡ. ಖರ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಕರ್ನಾಟಕ ಎಲ್ಲಿದೆ ಮ್ಯಾಪಲ್ಲಿ? ಅವ್ರು ಆಲ್ ಇಂಡಿಯಾ ಅಧ್ಯಕ್ಷರು. ಕರ್ನಾಟಕ ಯಾವ ಕಡೆಗೆ ಬರುತ್ತೆ ಅವ್ರಿಗೆ ಗೊತ್ತೇ ಇಲ್ಲ. ಅದು ಗೊತ್ತಿಲ್ಲ ಅವ್ರಿಗೆ, ಅದೆಲ್ಲ ಗೊತ್ತಿಲ್ಲ ಅವ್ರಿಗೆ, ಬಿಟ್ಬಿಡಿ. ಅದು ಅವ್ರಿಗೆ ಗೊತ್ತು, ಅಲ್ಲಿ ಸಿಕ್ಕಾಪಟ್ಟೆ ಗೊತ್ತು ಅವ್ರಿಗೆ, ಆಲ್ ಇಂಡಿಯಾ ಖರ್ಗೆ ಅವ್ರಿಗೆ. ಇನ್ನು ಗುತ್ತಿಗೆದಾರರ ಸಂಘದ ಆರೋಪಕ್ಕೆ ಬೈರತಿ ಸುರೇಶ್ ಕೊಟ್ಟರು, ಗಾಳಿಲಿ ಗುಂಡೊಡಿಬೇಡಿ, ದಾಖಲೆ ಸಾಕ್ಷಿ ಇದ್ದರೆ ಕೊಟ್ಟರು. ಇದನ್ನೇ ಆ ಸರ್ಕಾರದಲ್ಲೂ ಎಲ್ಲರೂ ಹೇಳಿದ್ದು ಸರ್. ನಿಮ್ಮ ಸಾಹೇಬ ಮಾಡಿದ್ದೇನು ಹೇಳಿ, ನಿಮ್ಮ CM ಸಾಹೇಬ ಅವತ್ತು, ನಿಮ್ಮ ಸಾಹೇಬ ತಾನೇ, ಏನು ಮಾಡಿದ್ರು? ಇದನ್ನೇ ಆವಾಗಲೂ ಹೇಳಿದ್ದು, ದಾಖಲೆ ಕೊಡ್ರಿ ಅಂತ. ಅದ್ರ ಬಗ್ಗೆ ಬಿಟ್ಟು ಬೇರೆಲ್ಲ ಮಾತಾಡಿದ್ರು. ಸಚಿವ ಜಾರಕಿಹೊಳಿ ಅಂತ ಯಾವ ಮಧ್ಯವರ್ತಿಗಳಾಗಲೂ ಇದ್ದಾರೆ, ಈಗಲೂ ಇದ್ದಾರೆ. ಹಂಗೆ ಹೇಳ್ಬಿಟ್ರೆ ಮುಗಿದೋಯ್ತಪ್ಪ. ಇದು ನಾನು ಭ್ರಷ್ಟ ಅಲ್ಲಪ್ಪ, ಮತ್ತೆ ನಾನು ಸನ್ಯಾಸಿ ಅಲ್ಲ, ನಾನು ಭ್ರಷ್ಟ ಅಲ್ಲಪ್ಪ, ನಾನು ಸತ್ಯವಂತ ಅಂತ ನಾನು ಹೇಳಲ್ಲಪ್ಪ ಅಂದ್ಬಿಟ್ರೆ ಆಗೋಯ್ತಪ್ಪ. ಇಂಡೈರೆಕ್ಟ್ ಆಗಿ ಒಪ್ಕೊಂಡಾಗ ಹಂಗೆ ಅಂದ್ಬಿಟ್ರೆ ಆಗೋಯ್ತು. ಸುಮ್ಮನೆ ಪರವಾಗಿಲ್ಲ ಕಣ್ರಿ, ಅವ್ನು ಹೇಳಬಿಟ್ಟ ಅವನ ಅಂತ ಜನ ಹಾಗೆ ಹಿಂಗೆ ಇದು ಆಗಲೂ ಇದ್ದಾರೆ, ಈಗಲೂ ಇದ್ದಾರೆ. ಅಂದರೆ ಏನೀಗ, ಆಗಲೂ ಹೇಸಿಗೆ ತಿಂತಾಯಿದ್ರು, ನೀವು ಯಾಕೆ ಅವಾಗ ಹೇಸಿಗೆ ತಿನ್ನೋ ಕೆಲಸಕ್ಕೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋದ್ರಿ, ಗೋಡೆ ಕಟ್ಟಿಸ್ಕೊಂಡು? ಹಾಗೆ ಯಾಕೆ ಹೇಸಿಗೆ ತಿಂದ್ರಿ ನೀವು? ಹಂಗಾರೆ ನಾನು ಯಾರು ಕೇಳಂಗಿಲ್ಲ ಅದನ್ನ. ಅದಾವತ್ತಿನ ಕತೆ, ಇದು ನಿರೀಕ್ಷೆ ಮಾಡೋಂಗಿಲ್ಲ. ಈಗಲೂ ಇದ್ದಾರೆ. ಯಾವ್ಯಾವ ಇಲಾಖೆಗೆ ಎಷ್ಟು ಕೋಟಿ ಇದೆ ಅಂತ ನೋಡಿ. ಜಲಸಂಪನ್ಮೂಲ ಇಲಾಖೆ 13,000 ಕೋಟಿ ಅಂತೆ ಬಾಕಿ. ಹಾಂ, PWD ಇಲಾಖೆ ಅದು ಅವ್ರ ಮಿನಿಸ್ಟ್ರು ಬ್ಯುಸಿ ಇದ್ದಾರಪ್ಪ. ಅವ್ರು CM ಯಾವಾಗ ಆಗ್ತೀನಿ ಅಂತಿದ್ದಾರೆ. ನೀವು ಒಳ್ಳೆ ಕತೆ. PWD ಇಲಾಖೆ 8,000 ಚಿಲ್ಲರೆ, RDPR 3,800, ಮಲ್ಲಿಕ ಇವರು ಖರ್ಗೆ ಅವ್ರದ್ದು. ಅದು ತೊಂದರೆ ಇಲ್ಲ. ಏನು ಕೇಳೋದು ಅಂದ್ರೆ ಏನು ಅರ್ಥ? ಬೇರೆಯವ್ರದೆಲ್ಲ ಯಾವನು ಕೇಳೋನು ಫುಲ್ ರಾಜ್ಯಕ್ಕೋಸ್ಕರ ದುಡ್ಕೊಂಡು ಬಿದ್ದೀರಿ, ನಮ್ಮ ಪಡೆ ನಾವು ದುಡ್ಡು ಮಾಡ್ಕೊಂಡಿರ್ತೀವಿ ಅಂತಾರೆ ಯಾರೊಬ್ರು. ಹಾಗೆಲ್ಲ ಕೇಳಬಾರ್ದಪ್ಪ. ದುಡ್ಡನ್ನೆಲ್ಲ ಕೆಲಸ ಮಾಡ್ತಾ ಇರ್ಬೇಕಪ್ಪ, ತ್ಯಾಗ ಮಾಡ್ಬೇಕ್ರಿ. ನಿಮ್ಮ ಮನೆಯಲ್ಲಿ ಏನೇನಿದೆ ಉಳ್ಕೊಂಡಿದೆ ಬಾಕಿ, ನಿಮ್ಮ ಹೆಂಡತಿದ ಮಾಂಗಲ್ಯ ಇನ್ನೂ ಇದೆಯಾ ಇಲ್ವಾ, ಅದನ್ನು ಮಾರಿಲ್ವಾ, ಮಾರ್ಬಿಟ್ಟು ತರಬೇಕಪ್ಪ, ಬೀದಿಗೆ ಬಂದ್ಬಿಡಿ, ತರಬೇಕಪ್ಪ. ವಸತಿ ಕಾಂಟ್ರಾಕ್ಟರ್ಗಳು ಅಷ್ಟೇ, ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ, ಇವನು 5% ಕೊಟ್ಟರೆ ಅವನು 6, ಅವ್ನು 6 ಕೊಟ್ಟರೆ ಇವನು 7, ಇವನು 7 ಕೊಟ್ಟರೆ ಅವ್ನು 8 ಕೊಟ್ಕೊಂಡು ಬಂದು ಅಲ್ಲಿ ಅಂತಕ್ಕೆ ತಂದಿರೋದಿಲ್ಲ. ಅವರು ಅದೇ ಎರಡು ಕೈ ಜೋಡಿಸಿ ಅವರು ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. ವಸತಿ ವಕ್ಫ್ ಇಲಾಖೆಗೆ 2,600, GBAಗೆ ಒಂದು 2,600, ನಗರಾಭಿವೃದ್ಧಿ ಇಲಾಖೆ ಒಂದು 2,000, ಕಾರ್ಮಿಕ ಇಲಾಖೆ 2,000, ಒಟ್ಟು ಬಾಕಿ 37,000. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಆನರಬಲ್ ಚೀಫ್ ಮಿನಿಸ್ಟರ್. ಮಾಡ್ತಿರೋ ಆರೋಪ ಏನಂತೆ ಆರೋಪ ಗುತ್ತಿಗೆದಾರರದ್ದು? ಕಲ್ಯಾಣ ಕರ್ನಾಟಕದಲ್ಲಿ 7 ಸಚಿವರು 42 ಶಾಸಕರಿಂದ ಸಮಸ್ಯೆ ಅಂತೆ. ಕಲ್ಯಾಣ ಕರ್ನಾಟಕದಲ್ಲಿ ಇರೋದೇ 8 ಜನ, ಅವರೆಲ್ಲರೂ ಕೂಡ ಸಮಸ್ಯೆ, ಎಲ್ಲರೂ ಅದೇ ಲೆವೆಲ್ಗೆ ಬಂದ್ಬಿಟ್ರಾ? ಗುಡ್. ನೀವು ಯಾಕೆ ಸಂತೋಷ ಪಡ್ತಾ ಇಲ್ಲ? ಹೇಗೆ ಸರ್?
ಎಲ್ಲ ಕಲ್ತ್ಕೊಂಡ್ರು ಅವರು ಎಲ್ಲರೂ ಅಂತ ಕ್ಲೀನಾಗಿ. ಅದರಲ್ಲೂ ತಾರತಮ್ಯ ಇಲ್ಲ. ನಗರಾಭಿವೃದ್ಧಿ ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚು ಇರ್ಬೋದು. ಕೆಲವು ಕಡೆ ಏಜೆಂಟ್ಗಳು ಕಚೇರಿ ಮಾಡಿಕೊಂಡಿದ್ದಾರೆ. ಇದು ನಾನು ಕೇಳಪಟ್ಟೆಪ್ಪ, ಇಲ್ಲ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಏನು ಸರ್? ಅದೇನು ಕೆಲವು ಕಡೆಯಲ್ಲ ಹಂಗೆ ಮಾಡ್ಕೊಂಬಿಟ್ಟಿದ್ದಾರಂತೆ. ಹೋಲ್ಸೇಲ್ ಅದೇನು ದುಡ್ಡನ್ನು ಮಂತ್ರಿ ಕೊಟ್ಬಿಡ್ತಾರಂತೆ ಅಥವಾ ಯಾರಿಗೋ ಕೊಟ್ಬಿಡ್ತಾರಂತೆ. ನನಗೆ ಯಾವುದೋ ಇದು ಬಂದಿಲ್ಲ, ಸ್ಪಷ್ಟ ಮಾಹಿತಿ. ಅವರೇನೋ ವಸೂಲಿ ಮಾಡ್ಕೋತಾರಂತೆ ಅದನ್ನು, ಅದಕ್ಕೆ ಅವ್ರು ಆಫೀಸ್ ಮಾಡ್ಕೋತಾರಂತೆ, ಆ ಆಫೀಸಿಂದನೇ ಎಲ್ಲ ನಡೆಯತ್ತಂತೆ. ಕೇಳ್ಪಟ್ಟೆ ನಾನು ಇದನ್ನು. ಹೇಳಿದ ಹಾಗೆ ಕೇಳದಿದ್ರೆ ಟೆಂಡರ್ ಕ್ಯಾನ್ಸಲ್ ಬೆದರಿಕೆ. ನಗರಾಭಿವೃದ್ಧಿ ಸಚಿವರು ದೂರು ಕೊಟ್ಟಿದ್ದೀವಿ, ಏನೂ ಆಗ್ತಿಲ್ಲ ಅಂತ. ವಸತಿ ಇಲಾಖೆಯಲ್ಲಿ ಒಂದು ವರ್ಗ ಗುತ್ತಿಗೆ ಕೊಡಿಸೋ ಕೆಲಸ ಮಾಡ್ತಿದೆ. ಒಂದು ವರ್ಗ, ಏನದೊಂದು ವರ್ಗ ಅಂತಂದರೆ ಇನ್ನು ಮುಸ್ಲಿಮರು ಅಂತ ಅಂತಿದೆ, ಅಷ್ಟಿರುತ್ತೆ ಅಲ್ಲಿ. ಹೌದು, ಅಲ್ಲಿ ಏನಿರುತ್ತೆ ದೊಡ್ಡ ಸೀಕ್ರೆಟ್ ಏನದು, ಓಪನ್ ಸೀಕ್ರೆಟ್ ಅಷ್ಟೇ. ಇನ್ನು ಕಳೆದ ಸರ್ಕಾರ ಅದೇ ಥರ ಈಗ ಲಿಂಗಾಯತಿದ್ದಾಗ ಲಿಂಗಾಯತರು ಅಂತಾರೆ, ಗೌಡ್ರಿದ್ದಾಗ ಗೌಡ್ರು ಅಂತಾರೆ. ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಪರ್ಸೆಂಟೇಜ್ ಜಾಸ್ತಿ. ವೆರಿ ಗುಡ್, ಇಂಪ್ರೂವ್ ಆಗಿದ್ದಾರೆ. PWD GBA ನಲ್ಲಿ ಜ್ಯೇಷ್ಠತೆ ಪಾಲನೆ ಅಂದರೆ ಸೀನಿಯಾರಿಟಿ ಪ್ರಕಾರ ದುಡ್ಡು ಕೊಡ್ತಾರಂತೆ. ಒಂದು 2-3 ಕಾಂಟ್ರಾಕ್ಟರ್ಗಳು ನನಗೆ ಹೇಳಿದ್ದು ಎಲ್ಲ ಇಲಾಖೆಗಳಲ್ಲಿ PWDನಲ್ಲಿ ಆ್ಯಕ್ಚುಲಿ ಕಡಿಮೆ ಆಗಿದೆಯಂತೆ ಪರ್ಸೆಂಟೇಜು. ಅದರಲ್ಲೇ ಕಮ್ಮಿ ಇದೆ. ಉಳಿದವರೆಲ್ಲ ಜೋರು ಜಾಸ್ತಿ ಮಾಡಿದಾರಂತೆ. ಅವರಲ್ಲಿ ಜಾಸ್ತಿನಾಗಿರುತ್ತೆ, ಕಡಿಮೆ ಮಾಡ್ಸೋಕ್ಕೆ ಟ್ರೈ ಮಾಡಿದಾರಂತ ಅವರು. ಅದನ್ನೊಂದು 2-3 ಜನ ಹೇಳಿದ್ರು ನನಗೆ, ಸರ್ ಅದೊಂದು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಯಪ್ಪ ಕ್ರಮ ತಗೊಂಡಿದ್ದಾರೆ ಸರ್, ಅದು ಇಳ್ದಂಗೆ ಬರುತ್ತೆ ಒಂದು ಸ್ವಲ್ಪ, ಬೇರೆದೆಲ್ಲ ಎದ್ದಿದೆ ಸರ್ ಕ್ಲೀನಾಗಿ ಅಂತ. ಬಟ್ ಕಂಪೇರ್ ಮಾಡಿದರೆ ಹಿಂದಿಗೆ ಕಂಪೇರ್ ಮಾಡಿದ್ರೆ ಬ್ಯಾಲೆನ್ಸ್ಡ್ ಆಗಿದೆಯಾ ಇಲ್ವಾ ಅದು ಇದೇ ಇಳಿದಿದೆ ಅಂತಾರೆ. ಓಕೆ ಅಂತಾರೆ, ನಂಗೆ ಗೊತ್ತಿಲ್ಲ, ಇದು ನನಗೆ ಯಾರೋ ಒಂದು 2-3 ಜನ ಹೇಳಿರೋದು. ಅಷ್ಟರ ಮಟ್ಟಿಗೆ ಸುಧಾರಿಸಿದೆ. ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿದಾರರಿಗೆ ಅನ್ಯಾಯ, ಟೆಂಡರ್ ಅನುಮೋದನೆ ಹಿಂದಿನ ಸರ್ಕಾರಕ್ಕಿಂತ ಅವ್ಯವಸ್ಥೆ, ಪ್ಯಾಕೇಜಲ್ಲಿ ಕರೆಯೋದು, ಸಚಿವರ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡೋದು. ಚೆನ್ನಾಗಿದೆ ಸ್ಕೀಮು. ಅದು ಯಾರೋ ಒಬ್ಬರು ಆಫೀಸರ್ ಹೇಳಿದ್ದು ನನಗೆ, ಅದೆಲ್ಲ ಕಲ್ಯಾಣ ಕರ್ನಾಟಕನ ಹೈದರಾಬಾದ್ ಕರ್ನಾಟಕದಲ್ಲ ಇಲ್ಲ ಅಲ್ಲೆಲ್ಲ ಹೇಳಿದ್ರು. ಎಲ್ಲ ಹೇಳಿದ್ರಪ್ಪ, ಹೈದರಾಬಾದ್ ಕರ್ನಾಟಕನೇ ತಾನೆ ಕಲ್ಯಾಣ ಕರ್ನಾಟಕ. ಅಲ್ಲಿ ಯಾರೋ ಲೋಕಲ್ ಪಾಲಿಟಿಷಿಯನ್ಸ್ ಕರೀತಾರಂತೆ ಆಫೀಸರ್ಸನ್ನು. ಓಕೆ, ಸುಮ್ಮನೆ ಫಾರ್ ಎಕ್ಸಾಂಪಲ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತ ಇಟ್ಕೊಳ್ಳಿ, ಬಿಟ್ಟು ನೀನು ಎಷ್ಟು ಕೊಟ್ಟು ಬಂದಿ ನೀನು ಅಂತಾರಂತೆ. ಈ ಪೊಲೀಸ್ ಸ್ಟೇಷನಾಗ ಕೊಡೋದೇನು ಬಂದು ಸರ ಅಂತಾರೆ, ನೀವೇ ನಮಗೆ ಕೊಡ್ಬೇಕಂತಾರೆ. ಹಂಗೆಲ್ಲ ಆಗೋಂಗಿಲ್ಲ ನೋಡು, ಬೆಂಗಳೂರಿನಾಗ 25, 30, 40, 50 ಕೊಟ್ಟಾರಂತ. ಇಲ್ಲ ಒಂದು 15, 26 ಕೊಡು, ನೀನು ಕೊಟ್ಟು ಮಾಡು, ಇಲ್ಲದ್ರೆ ಹೋಗು ಬೇರೆ ಕಡೆಗೆ ಅಂತಾರಂತೆ. ಅವ್ರು ಹೇಳ್ತಿದ್ರು, ಅಲ್ಲ ಕಾಮನ್ ಸೆನ್ಸೇ ಇಲ್ದಿರೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಅರ್ನಿಂಗ್ ಏನು, ಅಲ್ಲಿ ಯಾವುದೋ ಪೊಲೀಸ್ ಸ್ಟೇಷನ್ ಮೂಲೆಯಲ್ಲಿ ಅರ್ನಿಂಗ್ ಏನು, ಅಲ್ಲಿ 20 ಕೊಟ್ಟು ಹೋಗೋದೇನು, ಎಲ್ಲ ಕಲ್ತ್ಬಿಟ್ಟಿದ್ದಾರೆ ಸಾರ್ ಬೆಂಗಳೂರಿನವರಿಂದ ಅಂತ. ಏನು ಮಾಡೋಣ, ನಾವು ಹಾಗೆ ಜನ ಇನ್ಫ್ಲುಯೆನ್ಸ್ ಆಗ್ತಾರೆ. ಎಸ್, ಮರ್ಯಾದೆ ಇಲ್ಲ, ಲಜ್ಗೆಟ್ಟವರೆಲ್ಲ. ಏನು ಹೇಳಿದ್ದಾರೆ ನೋಡ್ರಿ ಸರ್. ಒಂದು ಮೀಟಿಂಗ್ ಕರೀಲಿಲ್ಲ ಅಂದ್ರಿ, ಅವ್ರು ಹೇಳಿಲ್ಲ ಅಂದ್ರಿ, ನಮ್ಮನ್ನು ಕರೀಲಿಲ್ಲ ಅಂದ್ರಿ. 5ನೇ ತಾರೀಕು ನಾವೆಲ್ಲರೂ ಓಪನ್ ಮಾಡೋಣ. 5ನೇ ತಾರೀಕು ಎಲ್ಲರದು ಇಂಡಿವಿಜುವಲ್ ಪರ್ಸೆಂಟೇಜ್ ಹೇಳ್ಕೊಂಡು ಹೋಗ್ತೀವಿ. ಅನುಮೋದನೆಗೆ ಎಷ್ಟು, ಅಪ್ರೂವಲ್ಗೆ ಎಷ್ಟು, ಪೇಮೆಂಟ್ 5ನೇ ತಾರೀಕು ಹೇಳ್ತೀವಿ. ಏನ್ ಗೊತ್ತಾ, ಮೀಟಿಂಗ್ ಕರೆದು ಅವ್ರ ತಪ್ಪುಗಳು ನಾವು ಸರಿ ಮಾಡ್ಕೋಬೇಕು. ನಾವು ಸರಿ ಇದೀವಿ ಅಂತ ನಾವು ಹೇಳ್ತಾ ಇಲ್ಲ, ನಮ್ಮಲ್ಲೂ ಕಾಂಟ್ರಾಕ್ಟ್ಗಳು ತಪ್ಪುಗಳು ಇರ್ತವೆ. ಬಟ್ ಆದ್ರೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವ್ರು ಬಿಡಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು. ಯಾರು ಅವ್ರ ಬೋಲ್ ನಗದಿ ಮಾತಾಡ್ಕೊಂಡು ಫಿಕ್ಸ್ ಮಾಡೋ ಬರ್ತಾರೆ, ಅವ್ರಿಗೆ ಮಾತ್ರ ಟೆಂಡರ್, ಬೇರೆಯವ್ರಿಗೆ ಯಾರಿಗೆ ಟೆಂಡರ್ ಹಾಕ್ಬಿಡ್ಸಂಗಿಲ್ಲ. ಎಲ್ಲ ಯಾವ ಡಿಸ್ಟ್ರಿಕ್ಟ್ ಸಚಿವರ ಅವ್ರು ಹೊಸ ಬಂದಿಲ್ಲ ಅಂತ ಏರ್ ಅವ್ರವ್ರ ಕಾಂಟ್ರಾಕ್ಟರ್ ಇದ್ರ ಮೇಲೆ ಇರೋದು 10ರಿಂದ 15 ಅನ್ನೋದು ಬರೀ ಟೆಂಡರ್ಗೆ. ಮುಂದೆ ಪೇಮೆಂಟ್ಗೆ ಎಲ್ಲ ಟೆಂಡರ್ಗೆ ಎಲ್ಲಿ ಹೋಗ್ಬಿಡ್ತದೆ ನೋಡಿ, ಅಲ್ಲಿ ಲೆಕ್ಕ ಮಾಡ್ಬೇಕಂತ ಎಲ್ಲ. ಅದು 42 MLAಗಳು ಹೆಸರು ಹೆಂಗೆ ಹೇಳ್ರಿ, CM ಅವ್ರಿಗೆ ಒಂದು ಲೆಟ್ರ್ ಕಲ್ಯಾಣ ಕರ್ನಾಟಕ ಬರೆದೆವು. ಸುಮ್ಮನೆ ಗಾಳಿಲಿ ಗುಂಡೊಡಿಯುವಂಥ ಕೆಲಸ ಮಾಡಬಾರ್ದು. ಡೈಲಿ ಇದೆ ಚಾಳಿ ಆದರೆ ಏನು ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡ್ರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನು ಸಂಬಂಧ ಇರ್ತದೆ? ಯಾರು ನಮ್ಮದು ಇದೆ, ಎಲ್ಲರದ್ದು ಇದೆ, ಅದು ಹಿಂದಿನ ಸರ್ಕಾರದಲ್ಲಿ ಇದೆ, ನಾವು ಈಗೂ ಇದೆ, ಇದ್ದೇ ಇರ್ತದೆ, ಕಂಟಿನ್ಯೂಷನ್ ಆಗುತ್ತೆ. ಆದಷ್ಟು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದ್ದಿದೆ ಅದೇನು ಹಿಂದೂ ಇದೆ, ಇವತ್ತು ನಾಳೆ ಇದ್ದೇ ಇರ್ತದೆ, ಆದರೆ ಏನು ಮಾಡ್ಲಿಕ್ಕಾಗಲ್ಲ. ಟೆಂಡರ್ ನಾವೇನು ಮಾಡೋಣ, ಇಲಾಖೆ ನಡೆಸೋದು ಹೆಂಗೆ ಅಂತ. ಏನಕ್ಕೆ ಕಷ್ಟ ಏನು ಇರಲ್ಲಪ್ಪ ನಡ್ಸಕ್ಕೆ. ನನಗೇನು ಬೈರತಿ ಸುರೇಶ್ ಹೇಳ್ತಿರೋದು ಸರಿ ಅನ್ನಿಸ್ತಿಲ್ಲ ನನಗೆ. ಹಿಂದೆ ಆ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಒಂದಲ್ಲಿ ಯಾರ್ದೋ ಮನೆಯಿಂದ ಆಚೆ ಬಂದು ನಿಂತ್ಕೊಂಡ್ಬಿಟ್ಟೋದು, ಯಾರೋ ಒಬ್ಬ ಮಂತ್ರಿ, ಅವ್ರು ಮುನಿರತ್ನ ಹೆಸರನ್ನ, ಮುನಿರತ್ನ ಏನು ಒಂದು 4 ಕಾಲನಿ ದಾಖಲೆ ಇರಲಿಲ್ಲ ಅವತ್ತು. ನೀವೆಲ್ಲ ಮಜಾ ತಗೊಂಡ್ರಿ, ಇನ್ಕ್ಲೂಡಿಂಗ್ ಬೈರತಿ ಸುರೇಶ್ ಮಜಾ ತಗೊಂಡ್ರಿ, ಎಲ್ಲರೂ ಹಾಗೇ ಬಿಡ್ತು ಅನ್ನೋ ಥರ ತಗೊಂಡ್ರಿ ಮಜಾನ. ಈಗ ಹೇಳಿದ್ರೆ ಏನಾದ್ರು ದಾಖಲೆ ಕೊಡಬೇಕು ಅಂದರೆ ಹಂಗಾಗಲ್ಲ. ಎಲ್ಲ ಟೆಂಡರ್ಗಳಲ್ಲಿ ಮಂತ್ರಿಗಳ ಪಾತ್ರ, ಬೈರತಿ ಸುರೇಶ್ ಒಂದೇ ಅಲ್ಲ, ಎಲ್ಲ ಮಂತ್ರಿಗಳದ್ದು ಪಾತ್ರ ಇರುತ್ತೆ. ಇಲ್ಲದೇನೆ ಪಾಸ್ ಆಗ್ಬಿಡುತ್ತಾ ಆಫೀಸರ್ಸಲ್ಲಿ? ಸುಮ್ಮನೆ ಯಾಕೆ ಬುರುಡ ಬಿಡ್ತೀರ್ರಿ? ಆಮೇಲೆ ಮಂತ್ರಿಗಳು ಶುಡ್ ಬಿ ವೆರಿ ಕೇರ್ಫುಲ್ ರೀ.
ನಿಮ್ಮ ಸುತ್ತಲೂ ಇರೋವಂಥ ಗಿರಾಕಿಗಳು ಯಾರು ಅನ್ನೋದ್ರ ಬಗ್ಗೆ ಕೇರ್ಫುಲ್ಲಾಗಿ ಇರಬೇಕ್ರಪ್ಪ. ನಿಮ್ಮ ದುರಾಸೆಗೆ ಅವ್ರ ದುರಾಸೆ ಸೇರಿಕೊಂಡು ಬರಬಾರ್ದು ವರದಿಗಳು ಬರ್ತಾ ಇರುತ್ತವೆ. ಹಾಗಾಗಿ ಇಲ್ಲವೇ ಇಲ್ಲ ಜೀರೋ ಸತ್ಯಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ಹೇಳಿದ್ರೆ ಕೇಳೋನು ಯಾವನು? ಯಾರೂ ಕೇಳಲ್ಲ. ಎಲ್ಲ ಇಲಾಖೆನೂ ಸೇರಿ ಎಸ್ ಆಮೇಲೆ ಎಲ್ಲ ಇಲ್ಲ ಈಗ ಅನುಭವಿಸ್ಲಿ ಸರ್ಕಾರ ಅಷ್ಟೇ. ಈಗ ರಾಹುಲ್ ಅವೆಲ್ಲ ಮಾತಾಡಲ್ಲ. ನರೇಂದ್ರ ಮೋದಿ ಅಂತಂದ್ರೆ ಮಾತಾಡ್ತಾರೆ, ಬೇಕಾದ್ರೆ ಅದನ್ನು ಮಾತಾಡ್ತಾರೆ. ನ್ಯಾಷನಲ್ ಲೆವೆಲಲ್ಲಿ ಹಾಂ ಇದ್ಯಾ ಗುತ್ತಿಗೆದಾರ ಏನಾರ ತಪ್ಪಿ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವ್ರ ಸರ್ಕಾರದಲ್ಲಿ 5% ಕೇಳ್ಬಿಟ್ಟಾರೆ. ಹಾಂ ಹಿಡ್ಕಳ ಹೋಗೋ ಜನ ಬಾರೋ ಇಲ್ಲಿ ಅಂತ ಹಾಗೆ ಹೋಯ್ತು. KR ಸರ್ಕಲಲ್ಲಿ ನಾಳೆ ಬೆಳಿಗ್ಗೆ ನೇಣೆ ಮೋದಿಗೆ ಪ್ರೊಟೆಸ್ಟ್ ಆಗ ಎಳ್ಕಳ ಒಳಕೆ ಆಗ ಹೋಗಿದೆ ರೀ. ಹೇಳಿಲ್ವ ಗುತ್ತಿಗೆದಾರರ ಕೆಂಪಣ್ಣ ಹೇಳಿದಾಗ ರುಚಿಯಾಗಿತ್ತ ರಸಗುಲ್ಲ ಥರ ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗೂ. ಈಗ ದಾಖಲೆ ಅದು ಹಾಗಲಕಾಯ ಅದು ಈಗದು ಹಾಗಲಕಾಯಿ, ಅದೇ ಸಂಘ ಹಾಗಲಕಾಯಿ, ಆವಾಗ ರಸಗುಲ್ಲ. ಕರಪ್ಟ್ ಫೆಲೋಸ್ ಜೊತೆಯಲ್ಲಿ ಒಟ್ಟಾರೆಯಾಗಿ ವ್ಯವಸ್ಥೆ ಸೇರ್ಕೊಂಡ್ಬಿಟ್ಟಿದೆ. ನಾನು ಹೇಳೋದಲ್ಲ, ಬುದ್ಧ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಹೇಳದಂಗೆ ಇದು ಅಷ್ಟೇ. ಅಲ್ಲ, ಅನುದಾನದ ವಿಷಯದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇದೆ. ಎಲ್ಲ ಇಲಾಖೆಯಲ್ಲೂ ಉಳಿಸ್ಕೊಂಡಿದ್ದಾರೆ. ಇವತ್ತಿನ ಈ ಸ್ಥಿತಿಗೆ ಏನು ಕಾರಣ ಸರ್? ಕಾರಣ ದುಡ್ಡಿಲ್ಲ ಅಷ್ಟೇ, ಇನ್ನೇನಿಲ್ಲ. ದುಡ್ಡಿಲ್ಲ. 1.25 ಲಕ್ಷ ಕೋಟಿ ಹೋಗ್ತಾ ಇದೆ ದುಡ್ಡು ಗ್ಯಾರಂಟಿನಲ್ಲಿ, ಮತ್ತು ಎಲ್ಲ ಬಂದು ಸೇರ್ಕೋತಾ ಇದೆ. ಮತ್ತು ಇದ್ರ ಜೊತೆಗೆ ವರ್ಕ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದಾರೆ. ಸಾಲ ಜಾಸ್ತಿ ಮಾಡಿದ್ದಾರೆ, ಬಾಯಿಗೆ ಬಂದಂಗೆ ಸಾಲ ಮಾಡಿದ್ದಾರೆ. ಸಾಲ ಮರುಪಾವತಿ ಆಗಬೇಕು, ಬಡ್ಡಿ ಮರುಪಾವತಿ ಆಗಬೇಕು. ಇದನ್ನೆಲ್ಲ ಮುಚ್ಚಿಡ್ತಾರೆ. ಆಡಿಟ್ ರಿಪೋರ್ಟ್ಸಲ್ಲಿ ಆಚೆ ಬರುತ್ತೆ, ಎಲ್ಲೂ ಹೋಗಲ್ಲ, ಆಚೆ ಬರುತ್ತೆ. ಎಸ್, ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹಾಗೂ ಬಾಂಗ್ಲಾದೇಶ ಜಿಂದಾಬಾದ್ ಪರ ಘೋಷಣೆ ಕೂಗಿದವರಿಗೆ ಶಿಕ್ಷೆ ಆಗಿಲ್ಲ ಎಂಬ ಆತಂಕಕಾರಿ ವಿಷಯ ಈಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ಸದಸ್ಯ DS ಅರುಣ್ ಚುಕ್ಕೆ ಪ್ರಶ್ನೆಗೆ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟರು. 2020 ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಪರಮೇಶ್ವರ್ ಅವರು ಉತ್ತರ ಕೊಟ್ಟರು. 2023ರಿಂದ 26ರವರೆಗೆ 17 ಕೇಸ್ ದಾಖಲಾಗಿವೆ. 17 ಕೇಸ್ ಪೈಕಿ ಒಂದೇ ಒಂದು ಕೇಸ್ ಕೂಡ ದೇಶದ್ರೋಹಿಗಳಿಗೆ ಶಿಕ್ಷೆ ಆಗಿಲ್ಲ. ದೇಶದ್ರೋಹಿ ಘೋಷಣೆ ಕೂಗಿದವರಿಗೆ ಕೆಲವು ಕೋರ್ಟ್ನಲ್ಲಿ ಕೇಸ್ ಇದ್ರೆ, ಇನ್ನು ಕೆಲವು ತನಿಖಾ ಹಂತದಲ್ಲೇ ಇದೆ. ಕೆಲವು ಕೇಸ್ಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಆ ವಿವರಗಳೇನು ಅನ್ನೋದನ್ನ ನೋಡೋಣ. ಯಾವ್ಯಾವ ವರ್ಷ ಎಷ್ಟೆಷ್ಟು ಕೇಸ್ಗಳಾಗಿದೆ ಅಂತ ಸರ್? ಪಾಕಿಸ್ತಾನ ಜಿಂದಾಬಾದ್ ಕೇಸನ್ನ 2023ರಲ್ಲಿ ಕೂಗಿದಂತಹ 3 ಕೇಸ್ಗಳಿದೆ. 2024ರಲ್ಲಿ 8 ಕೇಸ್ಗಳಿದೆ. 2025ರಲ್ಲಿ ಒಟ್ಟು 6 ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಈ 23, 24, 25ರ ಒಟ್ಟು ಅಂಕಿಅಂಶವನ್ನು ಗಮನಿಸಿದ್ರೆ 17 ಕೇಸ್ಗಳಿವೆ. ಇನ್ನು ಬಾಂಗ್ಲಾದೇಶ ಜಿಂದಾಬಾದ್ ಕೂಗ್ದವರು 2026ರಲ್ಲಿ 1 ಕೇಸ್ ದಾಖಲಾಗಿದ್ರೆ, ಯಾವ ಕೇಸ್ ಯಾವ ಹಂತದಲ್ಲಿದೆ ಅನ್ನೋದನ್ನು ಗಮನಿಸೋಣ. ಬೆಂಗಳೂರಿನಲ್ಲೇ 2024 ವಿಧಾನಸೌಧದಲ್ಲಿ ತನಿಖೆಯಲ್ಲಿದೆ. ಅಲ್ಲಿ ಜಿಂದಾಬಾದ್ ಕೂಗಿದ್ದು ನಿಸಾರ್ ಅಹಮದ್ ಪರವಾಗಿ ಘೋಷಣೆ ಕೂಗಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ FSL ರಿಪೋರ್ಟ್ ಅಲ್ಲಿ ಬಂದರೂ ಕೂಡ ಇಲ್ಲಿಯವರೆಗೂ ಅದು ತನಿಖಾ ಹಂತದಲ್ಲೇ ಇದೆ. 2025 ವೈಟ್ ಫೀಲ್ಡ್ ತನಿಖೆಯಲ್ಲಿದೆ. 2026 ಹೆಬ್ಬಗೋಡಿ ಪ್ರಕರಣ ಏನಿದೆ ಅದು ಕೂಡ ತನಿಖಾ ಹಂತದಲ್ಲೇ ಇದೆ. ಇನ್ನು ಬೆಳಗಾವಿ 2023 ತಿಲಕವಾಡಿ ಆರೋಪಿತರ ಸುಳಿವೇ ಇಲ್ಲ ಅಂತ, ಯಾರೇನು ಅಂತ ಗೊತ್ತಾಗಿಲ್ವಂತೆ, ಇನ್ನು ಹುಡುಕಾಟ. 2024 ಮಾರ್ಕೆಟ್ ಪ್ರಕರಣ, ಆರೋಪಿತನಿಗೆ ಸಮನ್ಸನ ಜಾರಿ ಮಾಡಲಾಗಿದೆ. ಇನ್ನು ಮೈಸೂರಿನಲ್ಲಿ 2025 ಹುಣಸೂರು ಪ್ರಕರಣ, ಆರೋಪಿ ಪತ್ತೆ ಆಗಬೇಕು, ಇನ್ನು ತನಿಖಾ ಹಂತದಲ್ಲೇ ಇದೆ. ಶಿವಮೊಗ್ಗದ ಪ್ರಕರಣ 2025 ಹಳೇನಗರ ಠಾಣೆಯಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ 2024 ಕೊಪ್ಪ ಪ್ರಕರಣ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 2025ರಲ್ಲಿ ತರೀಕೆರೆಯಲ್ಲಿ ಆದಂತಹ ಘಟನೆ, ಅಲ್ಲಿಯೂ ಕೂಡ ತನಿಖೆಯ ಹಂತದಲ್ಲೇ ಇದೆ. ಸರ್, ಇಂತಿಷ್ಟು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಬಿಡ್ರಿ, ಅವ್ರು ಏನೋ ಗೊತ್ತಿದೆ, ಅವ್ರು ಮಾಡ್ಕೋತಾರೆ ಬಿಡಿ. ಗೃಹಲಕ್ಷ್ಮಿ ಹಣ ಬಾಕಿ ಆಯಿತು. ಈಗ ಅನ್ನಭಾಗ್ಯದ ಹಣದಲ್ಲೂ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂತ ಸದನದಲ್ಲಿ ಬಂದಿದೆ. 25ರ ಜನವರಿ ತಿಂಗಳಲ್ಲಿ, 25ರ ಜನವರಿ, ಈಗ ನಾವು 26ರಲ್ಲಿದ್ದೀವಿ, ಹಣ ಜಮೆ ಆಗಲಿಲ್ಲ. ಅನ್ನಭಾಗ್ಯ ಫಲಾನುಭವಿಗಳಿಗೆ 657 ಕೋಟಿ ರೂಪಾಯಿ. ಸರಿ, 1 ವರ್ಷ ಆದ್ರೂ ಮೊನ್ನೆ ಪೈಲೆ ಎಲ್ಲ ಕೊಟ್ಟಿದ್ದೀವಿ ಅಂತ ಸುಮ್ಮನೆ ಬುರುಡೆ ಬಿಡಬೇಡ್ರಿ. ಕೊಟ್ಟಿದ್ದೀವಿ ಅಂತ ನಾಳೆ ಆಡಿಟ್ ರಿಪೋರ್ಟಲ್ಲಿ ಬರಲ್ವೇನ್ರಿ? ನೀವು ಸುಳ್ಳು ಹೇಳ್ಬಿಟ್ರೆ ಯಾಕೆ? ಯಾರನ್ನ ನೋಡಿ, ಯಾರನ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಇದ್ದರೆ, ಬ್ಯುಸಿ ಇದ್ದೀರಾ ಯಾರನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ? ಬ್ಯುಸಿ ಇದ್ದರೆ ಬ್ಯುಸಿ ಮಾಡ್ಕೊಳ್ಳಿ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಶುಡ್ ನಾಟ್ ರನ್ ಎ ಮಿನಿಸ್ಟ್ರಿ ಲೈಕ್ ದಿಸ್. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ, ಅಕ್ಕಿ ಕೊಟ್ಟಿದ್ದೀವಿ ಅಂದರು. ತೆಂಗಿನಕಾಯಿ ಮತ್ತೆ ಹಿಡ್ಕೊಂಡ್ರು ಅವರು ಅವರು. ಈ ಫೆಬ್ರವರಿಯಿಂದ ಆದರೂ ಈ ವರ್ಷ ಜನವರಿಲಿ ಯಾಕೆ ಹಣ ಕೊಡಬೇಕಿತ್ತಂಗಾರೆ? ಸರಿಯಾಗಿ ಹಿಡಿದಿದ್ದಾರೆ ಅವರು. ಕೊನೆಗೆ ಒಪ್ಕೊಂಡಿದ್ದಾರೆ, ಅಕ್ಕಿ ಬರಲಿಲ್ಲ, ಅಕ್ಕಿ ಕೊಟ್ಟಿಲ್ಲ, ಆ ತಿಂಗಳಲ್ಲಿ ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ, ಹೌದು ಅಂತ. ಅದನ್ನು ಮೊದಲೇ ಬಿಟ್ಟಿದ್ದಿದ್ರೆ ಬುರುಡೆ ಮಂತ್ರಿ ಅನ್ನಿಸ್ಕೊತಿರ್ಲಿಲ್ವಾ?
ಸುತ್ತಿ ಬಳಸಿ ಒಪ್ಕೊ ಏನಕ್ಕೆ ಒಪ್ಕೋಬೇಕು? ಇದು ಏನೆಲ್ಲ ಕರೆಕ್ಟಾಗಿ ರನ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಆಡ್ತಾ ಇದ್ದೀರಲ್ಲ ಮಂತ್ರಿ ನೀವು. ಎಸ್, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ ಯಾವ್ದಾರ ಸ್ಪಷ್ಟೀಕರಣ ಕೊಡ್ರಿ. ಹಣ ಹಾಕ್ತೀನಿ ಅಂದ್ರೆ ಹಣ ಹಾಕ್ತೀನಿ ಅಂತೀರಿ. ಇಲ್ಲಾಂದ್ರೆ ಅಕ್ಕಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ. ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಅಂದ್ರೆ ನೀವು ಆದೇಶ ಪಾಲನೆ ಮಾಡಿ ಅಕ್ಕಿಯನ್ನ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡನ್ನು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅದು ಸ್ಪಷ್ಟೀಕರಣ ಸರ್ಕಾರದ ಕಡೆಯಿಂದ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ. ಅಲ್ಲ, ಅದ 2 ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು. ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ. ಅಂದ್ರೆ ಬಾಕಿದ ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ ಆ ಒಂದು ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ ನಾವು ಅಕ್ಕಿ ಕೊಡೋದು. ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ನೀವು 170 ರೂಪಾಯಿದಂಗೆ ಹಾಕ್ಬೋದಾಗಿತ್ತಲ್ಲ. ಏನ್ ಸಮಸ್ಯೆ ಇತ್ತು ಸರ್ಕಾರಕ್ಕೆ? ಆದೇಶ ಕೊಟ್ರೆ ಏನೇ ಅಲ್ಲಲ್ಲ, ಜನವರಿ ಒಳಗೆ ಅಲ್ಲಲ್ಲ ಮಾನ್ಯ ಸಚಿವರೇ, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಅದ್ಯಾಕೆ ಮಂತ್ರಿ ಇಷ್ಟು ದಿನ ಅದನ್ನು ಉಸಿರೇ ಬಿಡಲಿಲ್ಲ? ಏನು ನನಗೇನು ಗೊತ್ತೇ ಇಲ್ಲ ಟೈಪು. 657 ಕೋಟಿ ಯಾರ ಮನೆ ದುಡ್ಡು? ಜನರ ದುಡ್ಡು. ಯಾಕೆ ಕೊಡಲಿಲ್ಲ ನೀವು? ಮಾತು ಕೊಟ್ಟಿದ್ದೀರಲ್ಲ, ಕೊಡಬೇಕಿತ್ತು, ದುಡ್ಡು ಕೊಡಬೇಕಿತ್ತು. ಅಕ್ಕಿ ಬರ್ತಿದ್ರು ಬೇಡ, ದುಡ್ಡು ಕೊಡಬೇಕಿತ್ತು. ಎಷ್ಟು ಕೂಲಾಗಿ ಹೇಳ್ಬಿಟ್ರು, ಹೌದು ಆ ತಿಂಗಳಲ್ಲಿ ಕೊಟ್ಟಿಲ್ಲ ಅಂತ. ಅದಕ್ಕೆ ಹೇಳೋದು, ಬುರುಡೆಗಳೆಲ್ಲ ಹಿಂಗೆ ಸಿಗಾಕೊಂಬಿಟ್ಟಿದ್ದಾರೆ ಈ ಸರ್ಕಾರದಲ್ಲಿ. ಬಾಯಿಗೆ ಬಂದಂಗೆ ಆಡ್ತಿದ್ದಾರೆ. ಚೀಫ್ ಮಿನಿಸ್ಟ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಯಾರು ಉಳ್ಕೋಬೇಕು, ಯಾರು ಎಗರೋಗ್ಬಿಡಬೇಕು ಅನ್ನೋ ಬ್ಯುಸಿಲಿದ್ದಾರೆ. ಇದೊಂದು ನಿಧಾನವಾಗಿ ದಿಮಾಕು ಕೊಬ್ಬು ಲಜ್ಜೆಗೆಟ್ಟ ಸರ್ಕಾರದ ಅಂಚಿಗೆ ಬಂದು ನಿಂತಿದೆ ಅಷ್ಟೇ. KPTCL ಅಧಿಕಾರಿ ಪಂಕಜ್ ಕುಮಾರ ಪಾಂಡೆಗೆ ನೋಟಿಸ್ ಕೊಟ್ಟ ವಿಚಾರದಲ್ಲಿ ಇಂಧನ ಮಂತ್ರಿ ಜಾರ್ಜ್ ಅಸಮಾಧಾನಗೊಂಡಿದ್ದಾರಂತೆ ಅನ್ನೋ ಸುದ್ದಿ ಹೊರಗೆ ಬಂತಿವತ್ತು. ಇದು ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಅವ್ರ ಹೆಸರೇನೋ ಬಂದಿದೆಯಂತೆ. ಆ ಸಂಬಂಧದಲ್ಲಿ ಮುಖ್ಯಮಂತ್ರಿಗಳೇನೋ ಮೀಟಿಂಗಿಗೆ ಕರೆದಿದ್ದರಂತೆ, ಅದಕ್ಕೆ ಅವ್ರು ಬರಲಿಲ್ವಂತೆ. ಸರಿ, ಚೀಫ್ ಮಿನಿಸ್ಟ್ರು ಕ್ರಮ ತಗೊಳ್ಳಿ, ಅವ್ರ ಮೇಲೆ ನೋಟಿಸ್ ಕೊಡಿ ಅಂತ ಹೇಳಿದಾರಂತೆ. ಅದಕ್ಕೆ ಜಾರ್ಜ್ ಅವರು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ ಅಂತ ಸಿದ್ದರಾಮಯ್ಯವ್ರು ಸಮಾಧಾನ ಪಡಿಸಿದ್ದಾರೆ ಅಂತ. ಅವರು ಮಂತ್ರಿಗಳು ನಾನು ಯಾವುದೂ ಹೇಳಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ಅವರು. ಬಟ್ CMನ ಕಾನೂನು ಸಲಹೆಗಾರರು ಹೇಳಿದ್ದು ಹೌದೌದು, ಸಭೆಗೆ ಬಂದಿರಲಿಲ್ಲ, CM ಗರಂ ಆಗಿದ್ದಿದ್ದು ನಿಜ, ಸಭೆಗೆ ಬಂದಿರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. CM ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಾನೇನು ಆರೋಪ ಮಾಡಲಿಲ್ಲ, ಹೌದಾ ಅಂತ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ಇಲ್ಲ. ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ. ಗೊತ್ತಾಯ್ತು. ಸಿದ್ದರಾಮಯ್ಯನವರ ಮಗ ತಮ್ಮ ಇಲಾಖೆಯಲ್ಲಿ ನೋಡಿ, ನನ್ನ ಇಲಾಖೆಯಲ್ಲಿ ಅವರಲ್ಲ ಯಾರು ಸಮೇತ ಹಸ್ತಕ್ಷೇಪ ಇಲ್ಲಿ ತನಕ ಮಾಡಲಿಲ್ಲ. ನಾನು 89ನೇ ಇಸ್ವಿಯಿಂದ ಮಂತ್ರಿ ಆಗಿದ್ದೀನಿ. ನೀವು ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ನೋಟಿಸ್ ನಮ್ಮ ಇದರಿಂದ ಹೋಗಲಿಲ್ಲ. ಅಲ್ಲ, CS ಕೊಟ್ಟರೆ CS ಕೇಳಿ. ನನಗೆ ಗೊತ್ತೇ ಇಲ್ಲ ನೋಟಿಸ್ ಕೊಟ್ಟಿದ್ದಾರ ನಿಜ ನೋಡಿದೀವಾ? ಹಾಗಾದ್ರೆ ಯಾರು ಇಶ್ಯೂ ಮಾಡಿದ್ರೆ ಅವ್ರನ್ನ ಕೇಳಿ. ನೋಡ್ರಿ, ನಮ್ಮ ಇಲಾಖೆಯಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಬರೋರು ಕೆಲವು ವರ್ಷಗಳು ಕೆಲಸ ಮಾಡಿಬಿಟ್ಟು ಬೇರೆ ಇಲಾಖೆಗೆ ಹೋಗ್ತಾರಲ್ಲ, ಇದು ಹೊಸದಾಗಿ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ನನಗೆ. ಅದು ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು CS ಕೊಟ್ಟವ್ರನ್ನ ಕೇಳಿ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಇಂಧನ ಸಚಿವರು ಮಾನ್ಯ ಜಾರ್ಜ್ ರವರು ಮತ್ತು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಾಗಿ ಬಹಳ ನಿಕಟವಾದಂಥ ಸಂಬಂಧವನ್ನು ಹೊಂದಿರ್ತಾರೆ. ರೀತಿಯಾದಂಥ ಸುದ್ದಿ ಏನಿದೆ ಅದು ಸತ್ಯದಿಂದ ದೂರವಾದಂಥದ್ದು. ಅವರು ಕೆಲವು ಸಭೆಗಳಿಗೆ ಅವರು ಕರೆದಾಗ ಒಂದು ಸಭೆಗೆ ಅವ್ರು ಬರಲಿಲ್ಲ, ಮುಖ್ಯಮಂತ್ರಿಗಳ ಸಭೆಗೆ ಅಂತ ಹೇಳಿದ್ರಿಂದ ಅವರಿಗೆ ಕಾರಣವನ್ನು ಕೇಳಿದ್ದಾರೆ. ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಒಂದು ಅಧಿಕೃತ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಬರಲಿಕ್ಕಾಗಿಲ್ಲ, ನಾನು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಕರೆದಂಥ ಸಭೆಗೆ ಗೈರಾಗಿರೋನಲ್ಲ ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ 2 ಸಭೆಗೆ 3 ಸಭೆಗೆ 2 ಸಭೆಗೆ ಬರಲಿಲ್ಲ. ಮುಖ್ಯಮಂತ್ರಿ ಕರೆದ ಸಭೆಯನ್ನು ಅವಾಯ್ಡ್ ಮಾಡೋದು ಒಬ್ಬ ಆಫೀಸರ್ನ ದೊಡ್ಡ ಇದೇನಲ್ಲ ಲಕ್ಷಣ. ಅವಾಯ್ಡ್ ಮಾಡಬೇಕಾದ್ರೆ ಚೀಫ್ ಮಿನಿಸ್ಟರ್ ಕ್ಯಾನ್ ಇನಿಷಿಯೇಟ್ ಆ್ಯಕ್ಷನ್ ಇಫ್ ದ ಆಫೀಸರ್ ಥಿಂಕ್ಸ್ ಈಸ್ ಅಬೌವ್ ಚೀಫ್ ಮಿನಿಸ್ಟರ್ ಅಂದ್ಕೊಂಡಿದ್ರೆ. ಒಬ್ಬ ಅಧಿಕಾರಿ ಅಂತಹ ನಡವಳಿಕೆಯ ಪ್ರದರ್ಶನ ಮಾಡ್ತಿದ್ರೆ ಮಂತ್ರಿನೂ ಅದನ್ನು ಡಿಫೆಂಡ್ ಮಾಡಬಾರ್ದು.
ಮಾಡಿದ್ರೆ ಹಾಂ ಈ ಪ್ರಕರಣದಲ್ಲಿ ಅಧಿಕಾರಿ ಬೇಕು ಅಂತ ಮಾಡಿದಾರೋ ಅಥವಾ ಕಾರಣ ಇಟ್ಟು ಮಾಡಿದಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಇದು ಹಿಂದೆ ಇಂತಹ ಪ್ರಕರಣಗಳು ನಡೆದಿವೆ ಚೀಫ್ ಮಿನಿಸ್ಟರ್ಗಳ ಲೆವೆಲಲ್ಲಿ. ಕೆಲವು ಅಧಿಕಾರಿಗಳು ಹಾಜರಾಗದಿದ್ದಾಗ ಸಿ ಎಮ್ಗಳು ಕ್ರಮ ತೊಗೊಂಡಿರೋದಿದೆ, ಇಲ್ಲ ಅಂತೇನಿಲ್ಲ ಅದು. ಹಾಗಾಗಿ ಇಟ್ಸ್ ಎ ಕ್ವಶನ್ ಆಫ್ ಪ್ರೊಪ್ರೈಟಿ. ಎನ್ ಆಫೀಸರ್ ಶಾಲ್ ಗೋ ವೆನ್ ಎ ಚೀಫ್ ಮಿನಿಸ್ಟರ್ ಕಾಲ್ಸ್ ಆರ್ ಇವನ್ ಎ ಮಿನಿಸ್ಟರ್ ಕಾಲ್ಸ್. ಓಕೆ, ದಟ್ ಈಸ್ ಅವರ್ ಸಿಸ್ಟಮ್. ಆ ಮಿನಿಸ್ಟ್ರು ಒಳ್ಳೆಯವರು, ಚೀಫ್ ಮಿನಿಸ್ಟ್ರು ಒಳ್ಳೆಯವರು, ಕೆಟ್ಟವರು ಪ್ರಶ್ನೆ ಅಲ್ಲ, ಅದೆಲ್ಲ ಆಮೇಲಿನ ಪ್ರಶ್ನೆಗಳು. ಫಸ್ಟ್ ಅಟೆಂಡ್ ಹೋಗಬೇಕು ಅಷ್ಟೇ, ನಿಮ್ಮ ಕೆಲಸ ಅದಿಲ್ವ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನಿಭಾಯಿಸೋಕ್ಕಾಗಲಿಲ್ಲ ಅಂದರೆ ನಿಭಾಯಿಸಕ್ಕಲ್ಲ, ಸಭೆಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಎಸ್, ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಬೇಕಾದ್ದೇನಿಲ್ಲ ಜಾರ್ಜ್ಗೆ. ಅದಕ್ಕೆ ಪಂಕಜ್ ಕುಮಾರ್ ಪಾಂಡೆನ ಅಂತಿಮವಾಗಿ ಕ್ರಮನೇ ತಗೋಬೇಕು, ತೆಗಿಲೇಬೇಕು ಆ ಪೋಸ್ಟಿಂದ ಅಂತಂದರೆ ಐ ಥಿಂಕ್ ಚೀಫ್ ಮಿನಿಸ್ಟರ್ ವಿಲ್ ಟೇಕ್ ಜಾರ್ಜ್ ಇನ್ ಟು ಕಾನ್ಫಿಡೆನ್ಸ್, ತಗೊಂಡು ಮಾಡ್ತಾರೆ. ಪಂಕಜ್ ಕುಮಾರ್ ಪಾಂಡೆಯಿಂದ ಜಾರ್ಜ್ ಮಂತ್ರಿ ಆಗಿಲ್ಲ, ಜಾರ್ಜ್ ಇರೋದ್ರಿಂದ ಪಂಕಜ್ ಕುಮಾರ್ ಪಾಂಡೆ ಅಲ್ಲಿ ಉಳ್ಕೊಂಡಿದ್ದಾರೆ ಅಷ್ಟೇ. ಹಾಂ, ಹಂಗಾಗಿ ಜಾರ್ಜ್ ಯಾಕೆ ರಾಜೀನಾಮೆ ಕೊಡ್ತಾರೆ ಹೇಳಿದ್ದಾರೆ ಅಂತ. ಹಂಗೆಲ್ಲ ಏನೋ ಮಾಡಬೇಡ್ರಿ ಅಂತ. ಮಕ್ಕಳ ಇಂಟರ್ಫಿಯರೆನ್ಸ್ ಬಿಡ್ರಿ, ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ತಲೆ ಹಾಕ್ತಾರೋ ಯಾವನಿಗೆ ಗೊತ್ತು. ಎಸ್.